ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಪ್ಪ. ಏನಿಲ್ಲ ಗೆಳೆಯ, ಸುಮ್ಮನೆ ಹಂಗೆ ಮಾತಾಡಬೇಕು ಅಂತ ಅನ್ನಿಸ್ತು, ಫೋನ್ ಮಾಡಿದೆ ಅಷ್ಟೆ. ಆಮೇಲೆ ಏನು ಸಮಾಚಾರ, ಹೇಗಿದೆ ಅಲ್ಲಿ ಹವಾಮಾನ? ಲವ್, ನೀನು ಯಾವುದೋ ದೇಶದಲ್ಲಿದ್ದು ನಾನು ಇನ್ಯಾವುದೋ ದೇಶದಲ್ಲಿರೋ ಥರ ಮಾತಾಡ್ತಾ ಇದೆಯಲ್ಲೋ. ಅಲ್ಲಿ ಚಳಿಗಾಲ ಇದ್ರೆ ಇಲ್ಲೂ ಚಳಿನೇ. ಸುಮ್ಮನೆ ಮಾತಾಡಬೇಕು ಅಂತ ಮಾತಾಡ್ಬೇಡ, ಏನು ವಿಷಯ ಹೇಳು. ಅಪ್ಪ ತಂದೆ ನೋಡ, ನಾನು ನಿನ್ನಷ್ಟು ಬುದ್ಧಿವಂತ ಅಲ್ಲದೆ ಇರ್ಬೋದಪ್ಪ, ಆದರೆ ದಡ್ಡ ಅಂತೂ ಅಲ್ಲ, ನನಗೂ ಅಲ್ಪ ಸ್ವಲ್ಪ ಬುದ್ಧಿ ಇದೆ ಕಣೋ. ನಾನು ಕೇಳಿದ್ದು ವೆದರ್ ರಿಪೋರ್ಟ್ ಅಲ್ಲಪ್ಪ, ಹವಾಮಾನ ಅಂತಂದರೆ ನಿನ್ನ ಮೂಡ್ ಹೇಗಿದೆ ಅಂತ. ಯಾಕಂದರೆ ಫೋನ್ ಮಾಡೋದು ಇದು ಮಾತಾಡಿದ್ರೆ ಏಕದಮ್ ಗುರ್ರ ಅಂದ್ಬಿಡ್ತೀಯ ನೀನು, ಅದಕ್ಕೆ ಮೂಡ್ ತಿಳ್ಕೊಂಡು ಮಾತು ಕಂಟಿನ್ಯೂ ಮಾಡೋಣ ಅಂತ. ಹೇಗಿದೆ ಮೂಡು, ಮಾತಾಡ್ಬೋದಾ? ಮಾತಾಡಪ್ಪ, ನಾನು ಆರಾಮಾಗಿದ್ದೀನಿ. ಲೋ ಗೆಳೆಯ, ಏನೋ ಇದು ನಿನ್ನ ವಾಯ್ಸಲ್ಲಿ ಇಷ್ಟೊಂದು ಲವಲವಿಕೆ ಜೋಶ್ ಕಾಣಿಸ್ತಾ ಇದೆ. ದೈನಂದಿನ ಜೀವನದಲ್ಲಿ ಏನಾದರೂ ಜಾಕ್ ಪಾಟ್ ಹೊಡಿತಾ, ಶುಭ ಸುದ್ದಿ ಏನಾದರೂ ಇದೆಯಾ? ಹೂನಪ್ಪ, ಇದೊಂಥರ ಶುಭ ಸುದ್ದಿನೇ. ಭೂಮಿಕಾ ಅವರು ಅದೇನೋ ಇದ್ದಕ್ಕಿದ್ದಾಗೆ ನಾನು ಫಾರಿನ್ಗೆ ಹೋಗ್ಬೇಕು ಅಂತ ಹೊರಟು ನಿಂತ್ಬಿಟ್ರಪ್ಪ. ಹೌದೇನೋ ಗೆಳೆಯ, ವಿಮಾನ ಹತ್ಕೊಂಡು ಹೊರಟ್ಬಿಟ್ಟಿದ್ರ ಅದಕ್ಕೆ ಇಷ್ಟೆಲ್ಲ ಆಯ್ತೇನೋ? ಅಯ್ಯೋ ಶಿವನೇ. ಹ್ಞೂ ಕಣೋ, ಇದ್ದಕ್ಕಿದ್ದಾಗೆ ಹೊರಟ್ಬಿಟ್ರು. ಅದೇನಾಯ್ತು ಏನೂ ಗೊತ್ತಿಲ್ಲ, ಮತ್ತೆ ವಾಪಸ್ ಬಂದ್ರಪ್ಪ. ಅಪ್ಪ, ಅಂತೂ ವಾಪಸ್ ಬಂದ್ರಲ್ಲ, ಅಷ್ಟೇ ಸಾಕು. ಹೊರಟ್ಬಿಟ್ಟಿದ್ರು, ಏನೋ ಮಾಡಬೇಕಾಗಿತ್ತು ಗೆಳೆಯ, ಮಧ್ಯದಲ್ಲಿ ನಿಲ್ಸಕ್ಕಾಗ್ತಿತ್ತ ವಿಮಾನನ? ನನಗೇನಿಲ್ಲ ಗೆಳೆಯ, ನೀವಿಬ್ರು ಒಂದಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಷ್ಟೇ. ದೇವರೇ ಕಾಪಾಡ್ಬೇಕಪ್ಪ. ಹೋಗೋದೇನೋ ಹೋದ್ರು, ಅದ್ರ ಸಡನ್ ಆಗಿ ವಾಪಸ್ ಬಂದ್ರು. ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ ಕಣೋ. ಗೆಳೆಯ, ಅದಕ್ಕೆ ಯಾಕೋ ಅಷ್ಟೊಂದು ತಲೆ ಕೆಡಿಸ್ಕೋತೀಯ? ಅಲ್ಲ, ತಲೆಗೆ ಇಷ್ಟೊಂದು ಹುಳ ಬಿಟ್ಕೊಳ್ಳೋ ಬದಲು ಡೈರೆಕ್ಟಾಗಿ ಅವ್ರನ್ನೇ ಹೋಗಿ ಕೇಳ್ಬೋದಲ್ಲ. ಅದಕ್ಕೇನು ದುಡ್ಡು ಕಾಸು ಕೊಡ್ಬೇಕನ? ಹೋಗಿ ಕೇಳ. ಅವ್ರು ಹೊರಡುವಾಗ ಕೇಳಿದೆ ಕಣೋ. ಅವರು ನನ್ನ ಭವಿಷ್ಯಕ್ಕೋಸ್ಕರ, ಮಗು ಭವಿಷ್ಯಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಮತ್ತೆ ಯಾವ ಭವಿಷ್ಯಕ್ಕೋಸ್ಕರ ವಾಪಸ್ ಬಂದ್ರು ನನಗಂತೂ ಗೊತ್ತಿಲ್ಲಪ್ಪ. ಬಿಡ, ಏನೋ ವಾಪಸ್ ಬಂದ್ರಲ್ಲ, ನನಗೆ ಅಷ್ಟೇ ಖುಷಿ. ಸುಮ್ಮನೆ ಯಾಕೆ ತಲೆ ಹುಳ ಬಿಟ್ಕೊಳ್ಳೋದು? ಇರ್ಲಿ ಬಿಡ ಗೆಳೆಯ, ಒಟ್ಟು ವಾಪಸ್ ಬಂದ್ರಲ್ಲ ಅಷ್ಟೇ ಸಾಕು. ನಿನಗೋಗಿ ಕಾರಣ ಕೇಳೋದು, ಅದಕ್ಕೆ ಅವ್ರು ಇನ್ನೇನು ಹೇಳೋದು, ಇರೋ ಪರಿಸ್ಥಿತಿನ ನಾವು ಹಾಳು ಮಾಡ್ಕೋಬಾರ್ದು, ಎಂಜಾಯ್ ಮಾಡ್ತಾ ಹೋಗ್ಬೇಕು. ಗಡ್, ಈ ಸಮಾಧಾನಕ್ಕೆ ಬರಬೇಕು ನೀನು. ನಾನು ಮುಂಚೆಯಿಂದ ಹೇಳ್ತಾ ಇದ್ದಿದ್ದು ಇದನ್ನೇ ಗೆಳೆಯ. ಪಾಸ್ಟ್ನ ಸೈಡ್ಗಿಟ್ಟು, ಫ್ಯೂಚರ್ನ ಪಕ್ಕಕ್ಕಿಟ್ಟು. ಸೈಡು ಪಕ್ಕ ಎರಡು ಒಂದೇನೆ. ಒಂದು ಇಂಗ್ಲೀಷಲ್ಲಿದೆ, ಒಂದು ಕನ್ನಡದಲ್ಲಿದೆ. ನೀನು ಸುಮ್ಮನೆ ಭಾಷೆನೆಲ್ಲ ಮಿಕ್ಸ್ ಮಾಡಿ ಹಾಳು ಮಾಡಬೇಡ. ಏನು ಹೇಳು? ಇರ್ಲಿ ಬಿಡ ಗೆಳೆಯಲ್ಲ. ನೋಡ, ಇವತ್ತೆಲ್ಲ ಹಾಗೆ ಕಣೋ, ಯಾರು ಹೆಂಗ್ ಬೇಕಾದ್ರೂ ಮಾತಾಡ್ಬೋದು, ಆದರೆ ವಿಷಯ ಯಾರು ಕೇಳಿಸ್ಕೋತಾರೋ ಅವ್ರಿಗೆ ಅರ್ಥ ಆಗಬೇಕು ಅಷ್ಟೇ. ಗೊತ್ತಾಯ್ತಾ? ಈಗ ನಾನು ಏನು ಹೇಳಕ್ ಬಂದೆ ಅಂದರೆ, ಈ ಫ್ಯೂಚರ್ನ ಪಾಸ್ಟ್ನ ಎರಡು ಪಕ್ಕಕ್ಕಿಟ್ಬಿಟ್ಟು ಪ್ರೆಸೆಂಟು ಅಂದರೆ ಸದ್ಯದ ಪರಿಸ್ಥಿತಿಲಿ ನಾವು ಬದುಕಬೇಕಣೋ, ಆಗಲೇ ನಾವು ಖುಷಿಯಾಗಿರೋದಕ್ಕೆ ಸಾಧ್ಯ. ಅದು ನಿನಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಅಂದಾಗೆ ಗೆಳೆಯ, ನಾನು ನಿನಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಣ್ಣ. ಅಪ್ಪ, ನಿನಗೂ ಇಂಪಾರ್ಟೆನ್ಸ್ಗೂ ಯಾವುದೇ ಸಂಬಂಧ ಇಲ್ಲ. ಇಡಪ್ಪ ಫೋನ್ನ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಇಲ್ಲ ಇರೋ ಸ್ವಲ್ಪ. ಲವ್, ಬ್ಯುಸಿ ಇದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಮತ್ತೇನೋ ಗೋಲ್ಡ್ ನಿಂದು? ಲವ್, ಎಂಥ ಫ್ರೆಂಡ್ ನೀನು? ಯೋಗಕ್ಷೇಮ ವಿಚಾರಿಸ್ಕೊಳಕ್ ನಾನು ಬೇಕು, ದುಃಖ ತೋಡ್ಕೊಳಕ್ ನಾನು ಬೇಕು, ನಿನ್ನ ಕಣ್ಣೀರು ಒರೆಸ್ಕೊಳಕ್ ನಾನು ಖರ್ಚಿಸ್ಬೇಕು. ಆದ್ರೆ ಇನ್ನೇನು ಹೆಂಡತಿ ಕೈಗೆ ಸಿಗ್ತಿದ್ದಾಳೆ ಅಂತಿದ್ದಂಗೆ ಫ್ರೆಂಡ್ ಕೈ ಬಿಟ್ಬಿಡೋದು ಅಲ್ಲ? ಏನೋ ಬುದ್ಧಿ ಕಲ್ತಿದ್ಯಾ ನೀನು? ನೀನು ಕೃಷ್ಣ, ನಾನು ಕುಚೇಲ ಅಂತ ಗ್ರೇಟ್ ಫ್ರೆಂಡ್ಶಿಪ್ ನಮ್ಮದು ಅಂತ ನಾನು ಅಂದ್ಕೊಂಡಿದ್ದೆ. ಇಲ್ಲೆಲ್ಲ ನಮ್ಮದು ನಾರ್ಮಲ್ ಫ್ರೆಂಡ್ಶಿಪ್ ಅಂತ ನೀನು ಹೇಳ್ತಾ ಇದೆಯಾ. ಸರಿನಾ ನೀನು ಮಾಡ್ತಾ ಇರೋದು? ನೋಡು, ಈ ಓವರ್ ಆ್ಯಕ್ಟಿಂಗ್ಗೆ ನಿನ್ನ ಹತ್ರ ಮಾತಾಡೋದು ನಂಗೆ ಇಷ್ಟ ಆಗಲ್ಲ. ಈಗ ನೀನು ಫೋನ್ ಇಡ್ತೀನಿ, ನಾನು ಇಡ್ಲಾ? ಗೆಳೆಯ, ಏನು ಗೊತ್ತಾ, ನೀನಂತ ಬಿಡಲ್ಲ, ನಾನು ಹೇಳ್ತೀನಿ.